ಯಾರಿಗೆ ಜೀವನದಲ್ಲಿ ತೃಪ್ತಿ ಇದೆಯೋ ಅವನು ಆನಂದವಾಗಿರ್ತಾನೆ. ಇಂಥ ತೃಪ್ತಿಯನ್ನು ತಮ್ಮ ಜೀವನದಲ್ಲಿ ಸಂಪಾದನೆ ಮಾಡಿಕೊಂಡವರಲ್ಲಿ ಅಗ್ರಗಣ್ಯರು ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು. ಅವರಲ್ಲಿ ಏನಿದೆಯೋ ಅದರಲ್ಲಿ ತೃಪ್ತಿ, ಯಾವತ್ತೂ ಯಾವುದಕ್ಕಾಗಿಯೂ ಆಸೆ ಪಟ್ಟವರಲ್ಲ. ಅವರ ಇಡೀ ಜೀವನದಲ್ಲೇ ಅವರು ಯಾವತ್ತೂ ಇಂಥದ್ದೊಂದು ನನಗೆ ಸಿಗಲಿಲ್ವಲ್ಲ ಅನ್ನೋ ಬೇಜಾರು ಅವರ ಜೀವನದಲ್ಲಿ ಬರಲೇ ಇಲ್ಲ. ಹೀಗೆ ಜೀವನವನ್ನು ನಡೆಸಿದವರು ಗುರು ಸಾರ್ವಭೌಮರು. ಅವರ ಮನೆಯಲ್ಲೇ ದವಸ ಧಾನ್ಯ ಏನು ಇರ್ತಾ ಇರಲಿಲ್ಲ. 15 ದಿನಕ್ಕೆ ಒಂದು ಸತಿ ಏಕಾದಶಿ ಉಪವಾಸ ಬಂದರೆ ರಾಯರ ಜೀವನದಲ್ಲಿ 14 ದಿನ ಉಪವಾಸ, 15ನೇ ದಿನ ಏಕಾದಶಿ. ಆ 14 ದಿನ ಉಪವಾಸ ಇರ್ತಾ ಇದ್ರಲ್ಲ, ಬೇಜಾರು ಮಾಡ್ಕೊಂಡಿರ್ತಾ ಇದ್ರ ಅಂದ್ರೆ ಸಂತೋಷವಾಗಿರ್ತಾ ಇದ್ರು. ದೇವರು ಇವತ್ತು ನನಗಿಷ್ಟನ್ನ ಕರುಣಿಸಿದ್ದಾನೆ, ನಾನು ಸುಖವಾಗಿದ್ದೀನಿ, ಯಾವುದೇ ದುಃಖ ಅವರಲ್ಲಿ ಇರಲಿಲ್ಲ. ಆದ್ರೆ ಇವತ್ತಿನ ದಿನ ರಾಯರ ಹೆಸರನ್ನ ಸ್ಮರಣೆ ಮಾಡಿದರೆ ಸಾಕು, ಅವರ ಮನೆಯಲ್ಲಿ ಭಕ್ಷ್ಯ ಭೋಜ್ಯಗಳು ತುಂಬಿ ಸುರಿಯತ್ತೆ, ಸಾವಿರಾರು ಜನಕ್ಕೆ ಕೊಡುವಷ್ಟು ಅವರ ಮನೆಯಲ್ಲಿ ಸಂಪತ್ತು ಅಭಿವೃದ್ಧಿ ಆಗುತ್ತೆ. ಇಂಥದ್ದು ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ ಹೆಸರಿಗೆ ಇಂಥ ಒಂದು ಶಕ್ತಿಯನ್ನ ಭಗವಂತ ತುಂಬಿಬಿಟ್ಟ. ಆದ್ರೆ ಅವರು ತೃಪ್ತಿಯ ಜೀವನವನ್ನು ನಡೆಸಿಕೊಟ್ರು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ದುರ್ವಾದಿಧ್ವಾಂತರವಜೇ ವೈಷ್ಣವೇಂದೀವರೆಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಅನವದ್ಯಾತ್ಮಚಾರಿತ್ರ್ಯಂ ವಾದಿಖದ್ಯೋತ ಭಾಸ್ಕರಂ ವಿದ್ಯಾಮಾನ್ಯ ಗುರುನ್ ವಂದೇ ವಿದ್ಯಾ ವಿದ್ಯೋತ ಭಾಸ್ವರಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಶ್ರೀ ವಿಶ್ವೇಶತೀರ್ಥ ಗುರುಭ್ಯೋ ನಮಃ. ಕೃಷ್ಣಾವಧೂತರು ರಾಯರ ನಾಮಾವಳಿಯಾಗಿ ಓಂ ಆನಂದ ಸಾಂದ್ರಾಯ ನಮಃ. ರಾಯರನ್ನ ಆನಂದ ಸಾಂದ್ರ ಅಂತ ಗುರು ಸಾರ್ವಭೌಮರನ್ನು ಕರೆದಿದ್ದಾರೆ. ಸಾಂದ್ರ ಅಂದರೆ ಒಂದು ಘನೀಭೂತವಾದ ಪದಾರ್ಥ, ಅದರ ಪೂರ್ತಿ ಗಟ್ಟಿಯಾದ ಪದಾರ್ಥ. ಅದು ಅದರ ಒಳಗೆ ಹೊರಗೆ ಎಲ್ಲವೂ ತುಂಬಿಕೊಂಡು ಅದು ಗಟ್ಟಿಯಾಗಿರುತ್ತೆ. ಅಯಸ್ಕಾಂತ ಅದನ್ನು ಒಡೆದು ಪುಡಿ ಪುಡಿ ಮಾಡಿದರೂ ಕೂಡ ಅದರ ಪ್ರತಿಯೊಂದು ಕಣವೂ ಕೂಡ ಅದು ಕಬ್ಬಿಣಕ್ಕೆ ಅಂಟಿಕೊಳ್ಳುತ್ತೆ. ಅದರ ಎಲ್ಲ ಕಣದಲ್ಲಿಯೂ ಕಬ್ಬಿಣಕ್ಕೆ ಅಂಟಿಕೊಳ್ಳುವಂಥ ಒಂದು ಶಕ್ತಿ ಅದರಲ್ಲಿದೆ. ಅದು ಸಾಂದ್ರ, ಅದೊಂದು ಗಟ್ಟಿ ಪದಾರ್ಥ. ಹಾಗೆ ಆನಂದ ಸಾಂದ್ರ ಸುಮ್ಮನೆ ಒಂದು ಗಟ್ಟಿ ಪದಾರ್ಥ ಅಲ್ಲ, ಆನಂದವೇ ತುಂಬಿಕೊಂಡಿರೋದು. ಕಲ್ಲು ಸಕ್ಕರೆ ಗೊತ್ತಿರುತ್ತೆ. ಕಲ್ಲು ಸಕ್ಕರೆಯ ಯಾವ ಭಾಗವನ್ನು ನಾವು ಸವಿದರೂ ಅದು ನಮಗೆ ಸಿಹಿಯೇ. ಅದನ್ನು ಒಡೆದು ಅರ್ಧ ಅರ್ಧ ಮಾಡಿ ಅದನ್ನು ಪುಡಿ ಮಾಡಿ ಅಥವಾ ಅದರ ಹಿಂದಿನ ಭಾಗ, ಮುಂದೆ, ಮೇಲ್ಭಾಗ, ಯಾವ ಭಾಗ ಸುತ್ತಮುತ್ತಲಿನ ಯಾವುದೇ ಭಾಗವನ್ನು ನಾವು ಸವಿದರೂ ಕೂಡ ಅದು ನಮ್ಮ ನಾಲಿಗೆಗೆ ತಾಕಿದರೆ ಅದು ಸಿಹಿ ರುಚಿಯೇ. ಸಿಹಿ ಇಲ್ಲದ ಕಲ್ಲು ಸಕ್ಕರೆಯ ಜಾಗ ಅಂತ ನಮ್ಮಿಂದ ತೋರಿಸಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅದನ್ನು ಸಾಂದ್ರ, ಅದೊಂದು ಗಟ್ಟಿಯಾದ ಸಿಹಿ ಪದಾರ್ಥ ಅಂತ ಅದನ್ನು ಕಲ್ಲು ಸಕ್ಕರೆ ಅಂತ ಕರೀತಾರೆ. ಸಕ್ಕರೆ ಅದು ಕಲ್ಲಾಗಿದೆ. ಸಾಂದ್ರ, ಆನಂದ ಸಾಂದ್ರ, ಪರಿಪೂರ್ಣ ಆನಂದ. ಒಂದು ಸ್ವಲ್ಪವೂ ಕೂಡ ದುಃಖದ ಸ್ಪರ್ಶವೂ ಇಲ್ಲದಂಥ ಆನಂದ. ದುಃಖ ಇಲ್ಲವೇ ಇಲ್ಲ ಅವರ ಜೀವನದಲ್ಲಿ. ಅಂಥ ಆನಂದ ಅದು ರಾಯರು ಆನಂದ ಸಾಂದ್ರ ಅಂತ ಗುರು ಸಾರ್ವಭೌಮರನ್ನ ಹೇಳ್ತಿದ್ದಾರೆ. ಆದರೆ ವಾಸ್ತವಿಕವಾಗಿ ಆನಂದ ಸಾಂದ್ರ ಅಂದರೆ ಅದು ಭಗವಂತ ಮಾತ್ರ, ಅವನೊಬ್ಬನೇ. ಅವನನ್ನು ಬಿಟ್ಟರೆ ಮತ್ಯಾರೂ ಆ ರೀತಿಯ ಆನಂದ ಸಾಂದ್ರರು ಅಂತ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಪೂರ್ತಿ ಆನಂದಮಯವಾದ ದೇಹ, ದುಃಖದ ಲವಲೇಶವೂ ಇಲ್ಲದ ಒಂದು ಅದ್ಭುತವಾದ ವ್ಯಕ್ತಿ ಅದು ಭಗವಂತ ಮಾತ್ರ. ಮತ್ಯಾರಲ್ಲೂ ಇಂಥದ್ದೊಂದು ವಿಶೇಷವಾದ ಗುಣ ಇಲ್ಲ. ಆನಂದ ಸಾಂದ್ರತ್ವ ಅದು ಭಗವಂತನಲ್ಲಿ ಮಾತ್ರ ಇರತಕ್ಕಂಥದ್ದು. ಮತ್ತಿಲ್ಲಿ ರಾಯರಿಗೂ ಕೂಡ ಹೇಳಿದ್ದಾರಲ್ಲ ಆನಂದ ಸಾಂದ್ರಾಯ ನಮಃ ಅಂತ. ಅಂದರೆ ಅದಕ್ಕೆ ಈ ರೀತಿ ತಮ್ಮ ಜೀವನದಲ್ಲಿ ಪೂರ್ತಿಯಾಗಿ ಉಪಾಸನೆ ಮಾಡಿಕೊಂಡು ಬಂದಿರತಕ್ಕಂಥವರು ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು. ಅವರ ಉಪಾಸನೆಯನ್ನ ನಿರಂತರವಾಗಿ ಮಾಡ್ತಾ ಇರ್ತಾರೆ. ಒಂದು ಕ್ಷಣವೂ ಅವರ ಆ ಭಗವಂತನ ಆನಂದ ಸಾಂದ್ರ ಅನ್ನುವ ಭಗವಂತನ ಗುಣ ಏನಿದೆ ಆ ಗುಣವನ್ನ ಯಾವಾಗಲೂ ಉಪಾಸನೆ ಮಾಡ್ತಿರ್ತಾರೆ. ಹಾಗಾಗಿ ಇವರನ್ನು ಕೂಡ ಆನಂದ ಸಾಂದ್ರ ಅಂತ ಕರೆದ್ರು. ಯಂ ಯಥಾ ಯಥಾ ಉಪಾಸತೆ ತಂ ತಥೈವ ಭವತಿ ಅಂತ ಒಂದು ಮಾತಿದೆ. ಅದಕ್ಕೆ ಏನರ್ಥ? ನಾವು ಭಗವಂತನನ್ನ
ಯಾವ ರೀತಿಯಾಗಿ ಉಪಾಸನೆ ಮಾಡ್ತೀವೋ ನಮಗೆ ಭಗವಂತ ಆ ಉಪಾಸನೆ ಮಾಡಿದ ಗುಣವನ್ನು ನಮ್ಮಲ್ಲಿ ಕೊಡ್ತಾನೆ. ನಾವು ಭಗವಂತನನ್ನ ದೋಷ ದೂರ, ಭಗವಂತನಲ್ಲಿ ಸ್ವಲ್ಪವೂ ದೋಷಗಳಿಲ್ಲ ಅಂತ ನಾವು ಚಿಂತನೆ ಮಾಡಿದರೆ ನಾವು ಆದಷ್ಟು ನಮ್ಮ ಜೀವನದಲ್ಲಿ ನಮ್ಮ ಯೋಗ್ಯತಾನುಸಾರ ದೋಷಗಳನ್ನು ಮಾಡದೆ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ. ಭಗವಂತನನ್ನ ಲಕ್ಷ್ಮೀಪತಿ ಅಂತ ಉಪಾಸನೆ ಮಾಡಿದರೆ, ಲಕ್ಷ್ಮೀದೇವಿಗೂ ಸ್ವಾಮಿ ಅವನು, ಲಕ್ಷ್ಮೀದೇವಿ ಅವಳು ಕೊಡ್ತಕ್ಕಂಥದ್ದು ಸಾಮರ್ಥ್ಯ ಅವಳಿಗಿಲ್ಲ. ಸಂಪತ್ತನ್ನ ಲಕ್ಷ್ಮಿಗೆ ಇರುವ ಸಂಪತ್ತಿಗಿಂತ ಅತಿ ಹೆಚ್ಚು ಸಂಪತ್ತು ಭಗವಂತನಲ್ಲಿದೆ ಅಂತ ಉಪಾಸನೆ ಮಾಡಿದರೆ ನಮ್ಮ ಮನೆಯಲ್ಲಿ ಯಾವ ಸಂಪತ್ತಿದೆಯೋ ಅದು ಅಭಿವೃದ್ಧಿ ಹೊಂದತ್ತೆ. ಇದು ನಮಗೆ ಶಾಸ್ತ್ರ ಹೇಳಿಕೊಡುವಂತಹ ಒಂದು ಅದ್ಭುತವಾದ ಕ್ರಮ. ನಾವು ಭಗವಂತನಲ್ಲಿ ಯಾವ ಗುಣವನ್ನ ಚಿಂತನೆ ಮಾಡ್ತೀವೋ ಆ ಗುಣವನ್ನ ಭಗವಂತ ನಮಗೆ ಅನುಗ್ರಹ ಮಾಡ್ತಾನೆ. ಭಗವಂತನಲ್ಲಿ ಅನಂತ 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 ಗುಣಗಳಿದೆ. ಆ ಗುಣಗಳನ್ನ ನಮ್ಮಿಂದ ಲೆಕ್ಕ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಗುಣಗಳೂ ಕೂಡ ಒಂದೇ ಒಂದು ದುರ್ಗುಣದ ವಾಸನೆಯೂ ಕೂಡ ಇಲ್ಲ. ಎಲ್ಲವೂ ಸದ್ಗುಣಗಳೇ. ಸದ್ಗುಣಗಳಿಂದ ತುಂಬಿರ್ತಕ್ಕಂಥವನು ಭಗವಂತ. ಅದರಲ್ಲಿ ಆನಂದ ಸಾಂದ್ರ, ಅವನ ಇಡೀ ದೇಹ ಸಂಪೂರ್ಣ ಆನಂದಮಯ, ಅವನು ಆನಂದಮಯ. ಈ ರೀತಿಯಲ್ಲಿ ರಾಯರು ಆ ಭಗವಂತನನ್ನು ಉಪಾಸನೆ ಮಾಡ್ತಾರೆ. ಹಾಗಾಗಿ ಅವರನ್ನು ಕೂಡ ಆನಂದ ಸಾಂದ್ರಾಯ ನಮಃ ಅಂತ ಹೇಳಿದ್ದಾರೆ. ಇನ್ನೊಂದು ರೀತಿಯಾಗಿ ನೋಡೋದಾದರೆ ಒಬ್ಬ ವ್ಯಕ್ತಿಗೆ ತೃಪ್ತಿ ಇರಬೇಕು. ತೃಪ್ತಿಗಿಂತ ಮಿಗಿಲಾದ ಆನಂದ ಇನ್ನೊಂದಿಲ್ಲ. ಯಾರಿಗೆ ಜೀವನದಲ್ಲಿ ತೃಪ್ತಿ ಇದೆಯೋ ಅವನು ಆನಂದವಾಗಿರ್ತಾನೆ. ಇಂಥ ತೃಪ್ತಿಯನ್ನು ತಮ್ಮ ಜೀವನದಲ್ಲಿ ಸಂಪಾದನೆ ಮಾಡಿಕೊಂಡವರಲ್ಲಿ ಅಗ್ರಗಣ್ಯರು ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು. ಅವರಲ್ಲಿ ಏನಿದೆಯೋ ಅದರಲ್ಲಿ ತೃಪ್ತಿ. ಯಾವತ್ತೂ ಯಾವುದಕ್ಕಾಗಿಯೂ ಆಸೆ ಪಟ್ಟವರಲ್ಲ. ಅವರ ಇಡೀ ಜೀವನದಲ್ಲೇ ಅವರು ಯಾವತ್ತೂ ಇಂಥದ್ದೊಂದು ನನಗೆ ಸಿಗಲಿಲ್ವಲ್ಲ ಅನ್ನೋ ಬೇಜಾರು ಅವರ ಜೀವನದಲ್ಲಿ ಬರಲೇ ಇಲ್ಲ. ಹೀಗೆ ಜೀವನವನ್ನು ನಡೆಸಿದವರು ಗುರು ಸಾರ್ವಭೌಮರು. ಅವರ ಮನೆಗೆ, ಅವರ ಮನೆಯಲ್ಲೇ ದವಸ ಧಾನ್ಯ ಏನು ಇರ್ತಾ ಇರಲಿಲ್ಲ. ಯಾರಾದ್ರೂ ಕೊಟ್ರೆ ಊಟ. ಏಕಾದಶಿ ಉಪವಾಸ ಮಾಡೋದು ಅಂತ ಒಂದು ಕ್ರಮ ಇದೆ. 15 ದಿನಕ್ಕೆ ಒಂದು ಸತಿ ಏಕಾದಶಿ ಉಪವಾಸ ಬಂದರೆ ರಾಯರ ಜೀವನದಲ್ಲಿ 14 ದಿನ ಉಪವಾಸ, 15ನೇ ದಿನ ಏಕಾದಶಿ. ಹೀಗೆ 15 ದಿನ, ತಿಂಗಳಲ್ಲಿ 15 ದಿನವೂ ಉಪವಾಸದಲ್ಲೇ ಇರ್ತಾ ಇದ್ದರು ರಾಯರು. ಒಂದು ದಿನ ಮಾತ್ರ ಊಟ ಮಾಡುವಂಥದ್ದು. ಅದು ಯಾರಾದರೂ ತಂದು ಕೊಟ್ರೆ ಊಟ. ಆ 14 ದಿನ ಉಪವಾಸ ಇರ್ತಾ ಇದ್ರಲ್ಲ, ಬೇಜಾರು ಮಾಡ್ಕೊಂಡಿರ್ತಾ ಇದ್ರ ಅಂದ್ರೆ ಸಂತೋಷವಾಗಿರ್ತಾ ಇದ್ರು. ದೇವರು ಇವತ್ತು ನನಗಿಷ್ಟನ್ನ ಕರುಣಿಸಿದ್ದಾನೆ, ನಾನು ಸುಖವಾಗಿದ್ದೀನಿ. ಯಾವುದೇ ದುಃಖ ಅವರಲ್ಲಿರಲಿಲ್ಲ. ಆದರೆ ಇವತ್ತಿನ ದಿನ ರಾಯರ ಹೆಸರನ್ನ ಸ್ಮರಣೆ ಮಾಡಿದರೆ ಸಾಕು, ಅವರ ಹೆಸರನ್ನ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳಿದರೆ ಸಾಕು, ಅವರ ಮನೆಯಲ್ಲಿ ಭಕ್ಷ್ಯ ಭೋಜ್ಯಗಳು ತುಂಬಿ ಸುರಿಯತ್ತೆ. ಸಾವಿರಾರು ಜನಕ್ಕೆ ಕೊಡುವಷ್ಟು ಅವರ ಮನೆಯಲ್ಲಿ ಸಂಪತ್ತು ಅಭಿವೃದ್ಧಿ ಆಗುತ್ತೆ. ಇಂಥದ್ದು ರಾಘವೇಂದ್ರ ತೀರ್ಥ ಗುರುಸಾರ್ವಭೌಮರ ಹೆಸರಿಗೆ ಇಂಥ ಒಂದು ಶಕ್ತಿಯನ್ನು ಭಗವಂತ ತುಂಬಿಬಿಟ್ಟ. ಆದರೆ ಅವರು ತೃಪ್ತಿಯ ಜೀವನವನ್ನು ನಡೆಸಿಕೊಟ್ರು. ಇದರ ಮೂಲಕ ಆನಂದ ಸಾಂದ್ರಾಯ ನಮಃ ಅಂತ ರಾಯರನ್ನ ಕರೆದಿದ್ಯಾಕೆ? ಎರಡನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೋಸ್ಕರ. ಒಂದು, ನಾವು ಭಗವಂತನನ್ನ ಆ ರೀತಿಯಾಗಿ ಉಪಾಸನೆ ಮಾಡಬೇಕು, ಒಂದು ಭಾಗ. ಇನ್ನೊಂದು, ಭಗವಂತನನ್ನ ಆ ರೀತಿ ಉಪಾಸನೆ ಮಾಡಬೇಕು, ನಮ್ಮ ಜೀವನದಲ್ಲೂ ಕೂಡ ಅದನ್ನು ಅಳವಡಿಸಿಕೊಳ್ಬೇಕು. ಇದ್ದದ್ದರಲ್ಲಿ ತೃಪ್ತಿ ಪಡುವಂಥದ್ದು. ಆದಷ್ಟು ಎಷ್ಟಿದೆಯೋ ಅಷ್ಟೇ. ನಮಗೆ ಎಷ್ಟರಲ್ಲಿ ಎಷ್ಟು ಪದಾರ್ಥಗಳಿದೆಯೋ, ಎಷ್ಟು ನಾವು ಸಂಪಾದನೆ ಮಾಡ್ತಾ ಇದ್ದೀವೋ, ಬಂಧು ಬಾಂಧವರಿರ್ಬೋದು, ಹಣ ಇರ್ಬೋದು, ದವಸ ಧಾನ್ಯ ಯಾವುದಿರ್ಬೋದು, ಅದು ಎಷ್ಟು ನಮಗೆ ನಮ್ಮ ಯೋಗ್ಯತಾನುಸಾರ ಭಗವಂತ ಅದನ್ನು ನೋಡಿಕೊಟ್ಟಿರ್ತಾನೆ, ಅದರಲ್ಲಿ ತೃಪ್ತಿ ಪಡುವಂಥದ್ದು. ಇದು ನಮ್ಮಲ್ಲಿಯೂ ಕೂಡ ಆನಂದದ ಅಭಿವೃದ್ಧಿಗೆ ಕಾರಣ ಆಗುತ್ತೆ. ಹಾಗಾಗಿ ಆನಂದ ಸಾಂದ್ರಾಯ ನಮಃ ಅಂದರೆ ಹೀಗೆ ಅರ್ಥ ಮಾಡಬೇಕು. ರಾಯರು ಅಂಥ ಆನಂದ ರಾಯರಲ್ಲಿದೆ, ಇಲ್ಲ ಅಂತ ಅರ್ಥ ಅಲ್ಲ. ಆನಂದ ಹೇಗೆ? ಅವರ ಯೋಗ್ಯತಾನುಸಾರವಾಗಿ ಅವರಿಗೆ ಎಷ್ಟು ಆನಂದ ಅವರಿಗೆ ಸಿಗಬೇಕೋ ಅಷ್ಟು ಆನಂದವನ್ನು ಭಗವಂತ ಕೊಟ್ಟಿದ್ದಾನೆ. ಒಂದು, ಅದರ ಜೊತೆಗೇನೆ ಭಗವಂತನನ್ನ ಆನಂದ ಸಾಂದ್ರ ಅಂತ ಉಪಾಸನೆ ಮಾಡ್ತಾರೆ. ಹಾಗಾಗಿ ಅವರನ್ನು ಕೂಡ ಆನಂದ ಸಾಂದ್ರ ಅಂತ ಇಲ್ಲಿ ಕರೆದಿದ್ದಾರೆ. ಹೀಗೆ ರಾಯರನ್ನ ಆನಂದ ಸಾಂದ್ರಾಯ ನಮಃ ಅಂತ ಕೃಷ್ಣಾವಧೂತರು ಹೇಳಿದ್ದಾರೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಕೃಷ್ಣ ಅರ್ಪಣಮಸ್ತು.